ಇವಾಗ ಹೆಂಗ್ ಮಾಡೋದು? ಇವಾಗ ನಮ್ ದುಡ್ಡು ಆಚೆ ಬರ್ಬೇಕಂದ್ರೆ ಏನಿಲ್ಲ, ಮೇಡಮ್ ನಾನು ನಿಮಗೆ ಅವತ್ತೇ ಹೇಳಿದ್ನಲ್ಲ, ನೀವು ಮೆತ್ತಗೆ ಮಾತಾಡೋರೆ ಆಗಲ್ಲ, ಸ್ವಲ್ಪ ಹೋಗಿ ಆಫೀಸಲ್ಲಿ ಒಂದು ಹಾಕಿ ಅವನ ಅಥವಾ ನಾನು ಅವ ಹಾಕಿದ್ರೆ ನಮ್ಮ ಪೊಲೀಸ್ ಸ್ಟೇಷನ್ ಕೊಡ್ತಾರ ಅವರು. ನಿಮ್ಮದು ಅವ್ರು ಎಲ್ಲರೂ ಓಡಲಿ ಸರ್, ನಿಮ್ಮ ದುಡ್ಡಲ್ವಾ ಸರ್ ಇರೋದಲ್ಲಿ ಕಂಪ್ನಿನಲ್ಲಿ. ಈಗ ನಿಮ್ಮ ದುಡ್ಡು 6 ತಿಂಗಳಿಂದ ಇಟ್ಕೊಂಡಿದ್ದಾರೆ, ಆ 6 ತಿಂಗಳಿಗೆ ಬಡ್ಡಿ ಕೊಡ್ತಾರೆ ಅವರು. ಕೊಡಲ್ಲ. ನಿಮ್ಮ ಚೀಟಿ ಕ್ಲೋಸ್ ಆಗಿ ಎಷ್ಟು ದಿನ ಆಗೈತೆ ಸರಿಯಾಗಿ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಕೊಡದೇ ಇರೋದಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ನೀವು. ಈಗ ಅವ್ರಿಗೆ ಜವಾಬ್ದಾರಿ ಬೇಕು, ಯಾವುದೇ ಚೀಟಿ ಕ್ಲೋಸ್ ಆಗೈತೆ ಅದೆಲ್ಲ ರಿಟರ್ನ್ ಪೇಮೆಂಟು 1 ಮಂತ್ ಟೈಮ್ ಇರುತ್ತೆ, 1 ಮಂತ್ ಒಳಗಡೆ ರಿಟರ್ನ್ ಮಾಡಬೇಕು ಅವರು. ರಿಟರ್ನ್ ಮಾಡಿಲ್ಲ ಅಂದರೆ ಕಂಪ್ಲೇಂಟ್ ಕೊಡಿ ಒಂದು, ಅಲ್ಲೇ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ. ಇಲ್ಲ ಇಲ್ಲ ಕಂಪ್ಲೇಂಟ್ ಡೈರೆಕ್ಟ್ ಹೋಗಿ ಕಿತ್ಕೊಂಡ್ಬರ್ತೀನಿ ನಾನು. ಏನೇನು ಸಿಗುತ್ತೆ ಆಫೀಸಲ್ಲಿ ಹತ್ಕೊಂಡ್ಬರ್ತಾ ಓಕೆ. ನೆಕ್ಸ್ಟ್ ನನ್ನ ದುಡ್ಡಿಗೆ ನನ್ಗೆ ಆಸೆ ಇಲ್ಲ ಅಂದರೆ ಇನ್ನೇನು ಅವ್ನಿಗೆ ಆಸೆ ಐತೆ ನನಗೆ. ಮಾಡಿ ನಾನು ಇದು ಹಾಕ್ತೀನಿ ಮಾಡಿ. ನಮ್ಮ ಮಗ ಎದ್ರುಕೊಂಡು ನಿಮ್ಗೆ ದುಡ್ಡು ಕೊಡ್ಬೇಕು. ಅವರೆಲ್ಲ ದೊಡ್ಡ ಫ್ರಾಡ್ ನನ್ನ ಮಕ್ಳು ಅವರೆಲ್ಲ, ಎಲ್ಲ ಒಂದೇ ಜಾತಿ ಸೇರ್ಕೊಂಡ್ಬಿಟ್ಟವ್ರಲ್ಲಿ ವೈಟ್ಫೀಲ್ಡಲ್ಲಿ, ಫ್ರಾಡ್ ನನ್ನ ಮಕ್ಳು. ನನಗೆ 88 ಲಕ್ಷ ಮೋಸ ಮಾಡಿದ್ದಾರೆ. ನಮ್ದು ಆಪ್ರೇಷನ್ ಎಲ್ಲ ಆಗಿ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ, ಇದುವರೆಗೂ ನನಗೊಂದು ರಿಲೀವಿಂಗ್ ಲೆಟ್ರ್ ಕೊಟ್ಟಿಲ್ಲ, ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೊಟ್ಟಿಲ್ಲ, ಎಲ್ಲೂ ಕೆಲ್ಸಕ್ಕೆ ಹೋಗದೆ ಇರೋ ಥರ ಮಾಡೋರು ಅವರು. ನೋಡಿ ನೀವು ಕಸ್ಟಮರು, ನಿಮಗೂ ಅದೇ ದುಡ್ಡು ಕೊಡ್ತಾನೆ ಎಷ್ಟೊಂದು ಆಟ ಆಡಿಸ್ತಾರೆ ನೋಡಿ. ಸರಿ, ಓಕೆ.